ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬೆಳವಣಿಗೆ ಇದೆ. ಏನಾಗ್ತಾ ಇದೆ, ತೈಲ ಮಾರುಕಟ್ಟೆ ಮಾತ್ರ ನಾಡಿ ಮಿಡಿತ ಆಗ್ತಾ ಇರುತ್ತೆ. ಯಾವಾಗ ಯುದ್ಧ ಶುರುವಾಯಿತು ಅವತ್ತಿನಿಂದಲೂ ಕೂಡ ತೈಲ ಬೆಲೆಯಲ್ಲಿ, ಕಚ್ಚಾ ತೈಲ ಬೆಲೆಯಲ್ಲಿ ಏರುಗತಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 70, 80, 90ರ ಆಸುಪಾಸಿನಲ್ಲಿದ್ದಂಥ ಕಚ್ಚಾ ತೈಲದ ದರ $140 ತನಕ ಹೋಗಿದ್ದನ್ನು ನೋಡಿದ್ದೀವಿ. ಇದೀಗ ಆ ದರ ಮತ್ತೊಮ್ಮೆ ಏರಿಕೆ ಆಗುತ್ತಾ? ಡೊನಾಲ್ಡ್ ಟ್ರಂಪ್ ಏನಾದರೂ ಪ್ರಾಜೆಕ್ಟ್ ಫ್ರೀಡಮ್ ಮುಖಾಂತರ ಒಂದೇನೋ ಅಖಾಡಕ್ಕಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಹಾಗಾದರೆ ಇದಕ್ಕೆ ಶ್ವೇತಭವನ ಕೊಟ್ಟಂಥ ಸ್ಪಷ್ಟನೆ ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಪ್ರಾಜೆಕ್ಟ್ ಫ್ರೀಡಮ್ ಆರಂಭ ಆಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ ಪ್ರಾಜೆಕ್ಟ್ ಫ್ರೀಡಮ್ ಈ ಎಲ್ಲ ಕಾರ್ಯಾಚರಣೆ ಘೋಷಣೆ ಆಗಿದೆ. ಏನಿದ್ರ ಉದ್ದೇಶ? ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವಂಥ ಹಡಗುಗಳನ್ನು ರಕ್ಷಣೆ ಮಾಡುವುದಕ್ಕೆ ಅಮೆರಿಕ ಸನ್ನದ್ಧಾಗಿದೆ ಅಂತೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರಿಂದ ಈ ಒಂದು ಕಾರ್ಯಾಚರಣೆ ಘೋಷಣೆ ಆಗಿದೆ. ಅಂದರೆ ಮುಗ್ಧ ವ್ಯಾಪಾರ, ಅವರು ಮೊದಲೇ ಹೇಳಿದ್ರು ಅದನ್ನು, ನಾವು ಯಾರ್ಯಾರು ಮಿತ್ರ ದೇಶಗಳಿದ್ದಾರೆ, ಯಾರ್ಯಾರು ಮುಗ್ಧ ದೇಶಗಳು, ಇವು ಯಾವ ಹಡಗುಗಳಿಗೂ ಕೂಡ ಹಾನಿ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಅವರೆಲ್ಲ ಹೇಳಿದರು. ಇದರ ಭಾಗವಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಪ್ರಾಜೆಕ್ಟನ್ನು ಅವರು ಶುರು ಮಾಡೋದಕ್ಕೆ ನಾವು ಆಲೋಚನೆ ಮಾಡಿದ್ದೀವಿ ಅಂತೇಳಿ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಅವರೆಲ್ಲ ಬರೆದುಕೊಂಡಿದ್ದಾರೆ. ಇದು ಪ್ರಾಜೆಕ್ಟ್ ಫ್ರೀಡಮ್ನ ಆರಂಭ ಆಯಿತು. ಹಾಗಾದರೆ ಸಂಘರ್ಷ ಅಂತ್ಯ ಆಗುತ್ತೋ ಅಥವಾ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡುತ್ತೋ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ನೀವು ಹಾರ್ಮುಜ್ನಲ್ಲಿ ಇರಾನ್ನ ಹಡಗುಗಳನ್ನು ಬಿಡದೆ ಬೇರೆ ಬೇರೆ ದೇಶಗಳ ಹಡಗುಗಳನ್ನು ಬಿಡೋದಕ್ಕೆ ಶುರು ಮಾಡಿದರೆ ಇರಾನ್ ಸುಮ್ಮನೆ ಕೊಳ್ಕೊಳ್ತಾ? ಇದು ಒಂದು ಯಕ್ಷ ಪ್ರಶ್ನೆ. ಪರ್ಷಿಯನ್ ಗಲ್ಫ್ ಮತ್ತು ಟ್ರಂಪ್ ನಡೆ ಈಗಾಗಲೇ ಜಗತ್ತಿನ ಕಣ್ಣಿದೆ. ಅಂದರೆ ಪರ್ಷಿಯನ್ ಗಲ್ಫ್ ಅಂದರೆ ಇರಾನ್ ಪರ್ಷಿಯನ್ ಗಲ್ಫ್ ಮೇಲೆ ನಮ್ಮ ಹಿಡಿತಾ ಇದೆ. ಬೇರೆ ಯಾವ ದೇಶ ಯಾಕೆ ಬರಬೇಕು, ಅಮೆರಿಕ ಯಾಕೆ ಬರಬೇಕು? ಈ ಪ್ರಶ್ನೆಯನ್ನು ಮೋಸ್ತಬಾ ಖಮೇನಿ ಕೂಡ ಕೇಳಿದರು, ಅಲ್ಲಿ ಸ್ಪೀಕರ್ ಕೂಡ ಕೇಳಿದರು, IRGC ಕೂಡ ಕೇಳಿದೆ. ಹೀಗಾಗಿ ಒನ್ಸ್ ಅಗೇನ್ ಈ ಸಂಘರ್ಷ ಮತ್ತೆ ಇಲ್ಲಿ ಶುರುವಾಗುತ್ತಾ? ಇಂಥದ್ದೊಂದು ಚರ್ಚೆ ಸಹಜವಾಗಿದೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇರಾನ್ ಅಮೆರಿಕ ಮಾತುಕತೆ ಯಶಸ್ವಿ ಆದರೆ ಮಾತ್ರ ಒಂದು ಶಾಶ್ವತ ಪರಿಹಾರ ಸಿಗ್ಬೋದು ಅಂತ. ಅಂದರೆ ಇವರ ಬೇಡಿಕೆಗಳು ಅವರು ಒಪ್ತಿಲ್ಲ, ಅವರ ಬೇಡಿಕೆಗಳಿಗೆ ಇವರು ಒಪ್ತಾ ಇಲ್ಲ. ಇವರ ಬೇಡಿಕೆಗಳನ್ನು ಕಸದ ಬುಟ್ಟಿಗೆ ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಹೀಗಾಗಿ ಏನಾಗುತ್ತೆ ಅನ್ನೋ ಪ್ರಶ್ನೆ. ಹಾರ್ಮುಜ್ ನಿಯಂತ್ರಣವನ್ನು ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಅವರು ಮೊನ್ನೆ ಕೂಡ ಹೇಳಿದರು. 10,000 ವರ್ಷಗಳ ಕಾಲ ಯಾವುದೇ ನಿಯಂತ್ರಣ ಇರಲಿಲ್ಲ, ಯಾವ ದೇಶವೂ ಕೂಡ ಇದರಲ್ಲಿ ಮೂಗುದಾರ ಹಾಕಿರಲಿಲ್ಲ. ಇವತ್ತು ಅಮೆರಿಕ ಬಂದು ಈ ರೀತಿಯಾಗಿ ಮಾತನಾಡ್ತಾ ಇದೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ. ಹೀಗಾಗಿ ಅವರು ಬಿಡೋದಕ್ಕೆ ಸರಿ ಇಲ್ಲ. ಪ್ರಾಜೆಕ್ಟ್ ಫ್ರೀಡಮ್ ಯಶಸ್ವಿ ಆದರೆ ಈ ಕಚ್ಚಾ ತೈಲದ ಬೆಲೆ ಕುಸಿಯುತ್ತೆ ಅಂತ. ಯಾಕಂದರೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಬರುವಂತಹ ಈ ಹಡಗುಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ತೈಲ ಪೂರೈಕೆಯಲ್ಲೂ ಕೂಡ ಸರಿ ಪ್ರಮಾಣದಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಮಧ್ಯಪ್ರಾಚ್ಯಗಳಿಂದ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥ ತೈಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಕೂಡ ಹೆಚ್ಚಳ ಆಗುವ ಮುಖಾಂತರ ಅದು ತೈಲದ ದರ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಮುದ್ರದಲ್ಲಿ ಅಮೆರಿಕದ ಮಹಾ ಸೈನ್ಯದ ಪರೇಡ್. ಈ ಹಿಂದೆಯೇ ನಾನು ಹೇಳಿದ್ದೆ, ನೌಕಾ ದಿಗ್ಬಂಧನವನ್ನು ಹಾರ್ಮುಜ್ನಲ್ಲಿ ಅಮೆರಿಕ ವಿಧಿಸಿದಾಗ ಒಂದು 10-15 ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಒಂದು 3-4 ದೊಡ್ಡದಾದಂತಹ ನೌಕೆಗಳನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ ಅಂತ. ಇದೀಗ ಕಾರ್ಯಾಚರಣೆಗಾಗಿ 15,000 ಸೈನಿಕರನ್ನು ಅಮೆರಿಕ ಅಲ್ಲಿ ನಿಯೋಜನೆ ಮಾಡಿದೆ. ರಕ್ಷಣೆಗಾಗಿ ಅನೇಕ ವಿಧ್ವಂಸಕ ನೌಕೆಗಳಲ್ಲಿ ನಿಂತಿದೆ. 100ಕ್ಕೂ ಹೆಚ್ಚು ವಿಮಾನಗಳಂತೆ ಎಲ್ಲಿ ಹಾರ್ಮುಜ್ನಲ್ಲಿ. ಡ್ರೋನ್ಗಳ ಮುಖಾಂತರ ಇರಾನ್ನ ಪ್ರತಿ ಚಲನವಲನವನ್ನು ಕೂಡ ಗಮನಿಸುವುದಕ್ಕೆ ಇದೀಗ ಅಮೆರಿಕಾದವರು ಮುಂದಾಗಿದ್ದಾರೆ ಅಂತ. ಯಾಕಂದರೆ ಒಂದು ಸುದ್ದಿ ಬಂದಿತ್ತು, ಈ ಅಮೆರಿಕದ ಚಲನವಲನ, ಈ ನಿಗಾದ ನಡುವೆಯೂ ಕೂಡ ಚೀನಾಕ್ಕೆ ಅನೇಕ ಲಕ್ಷಾಂತರ ರೂಪಾಯಿ ಮೌಲ್ಯದ ತೈಲವನ್ನು ಇವರು ಕಳಿಸಿಬಿಟ್ಟಿದ್ದಾರೆ, ಅಮೆರಿಕದ ಕಣ್ಣು ತಪ್ಪಿಸಿ ಅಂತ. ಹೀಗಾಗಿ ಅವರು ಮತ್ತಷ್ಟು ಕಣ್ಗಾವಲನ್ನು ಹೆಚ್ಚಳ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಆರ್ಥಿಕತೆಗೆ, ರಕ್ಷಣೆಗೆ ಇದು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ 15,000 ಸೈನಿಕರೆಲ್ಲ ಇದ್ದಾರಲ್ಲ, ಅಂತಾರಾಷ್ಟ್ರೀಯವಾಗಿ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಬೇರೆ ಬೇರೆ ದೇಶಗಳಿಗೆ ಹೊಡೆತ ಬೀಳ್ತಾ ಇದೆ. ಇದನ್ನು ರಕ್ಷಣೆ ಮಾಡೋದಕ್ಕಾಗಿ ನಾವಿದ್ದೀವಿ ಅಂತ ಅಮೆರಿಕ ಸಮರ್ಥನೆ ಮಾಡ್ಕೊಳ್ತಾ ಇರೋದು. ಇದರ ಉದ್ದೇಶ ಇರಾನ್ನ ಹಿಡಿತವನ್ನು ತೆಗೆದುಕೊಳ್ಬೇಕು, ಹಾರ್ಮುಜ್ ಮೇಲೆ ನಮ್ಮ ಆಧಿಪತ್ಯವನ್ನು ಸಾಧಿಸಬೇಕು ಅನ್ನೋದೇ ಆಗಿದೆ. ಅವ್ರ ಉದ್ದೇಶ ಅದೇ. ಯಾವುದೇ ಕಾರಣಕ್ಕೂ ಇರಾನ್ನಲ್ಲಿ ಉತ್ಪಾದನೆ ಆಗುವಂಥ ತೈಲ ಬೇರೆ ದೇಶಗಳಿಗೆ ಹೋಗಬಾರ್ದು. ಆ ಮುಖಾಂತರ ಇರಾನ್ನ ಆರ್ಥಿಕತೆಗೆ ಹೊಡೆತ ಕೊಡಬೇಕು ಅನ್ನೋದು ಅವರ ಉದ್ದೇಶ ಇದೆ. ಆದರೆ ಈಗ ಅವ್ರು ಹೇಳ್ತಾ ಇರೋದು ಬೇರೆ ಬೇರೆ ದೇಶಗಳ ಮೇಲೆ ಇವರೇನ ದಾಳಿ ಮಾಡ್ತಿದ್ದಾರಲ್ಲ IRGC. ಈಗ ಭಾರತದ 4-5 ಹಡಗುಗಳ ಮೇಲೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು IRGC ದಾಳಿ ಮಾಡೋ ಪ್ರಯತ್ನ ಪಡ್ತು. ನಿಯಮಗಳನ್ನು ಪಾಲನೆ ಮಾಡಿಲ್ಲ, ಟೋಲ್ ಪಾವತಿ ಮಾಡಿಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದು. ಅಂಥವ್ರನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇರೋದು. ಇದೀಗ ಇರಾನ್ನಿಂದ 14 ಅಂಶಗಳ ಗುಪ್ತ ಶಾಂತಿಯ ಪ್ರಸ್ತಾವನೆ. ಈ ಪ್ರಸ್ತಾವನೆಗಳನ್ನು ಇರಾನ್ ಮೇಲಿಂದ ಮೇಲೆ ಕಳಿಸ್ತಾ ಇದೆ.
ಬಟ್ ಡೊನಾಲ್ಡ್ ಟ್ರಂಪ್ ಮಾತ್ರ ಅದಕ್ಕೆ ಓಕೆ ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಮೊನ್ನೆ ಕಳಿಸಿದಂಥ 3 ಪ್ರಸ್ತಾವನೆಗಳು, ಯುದ್ಧವನ್ನು ಶಾಶ್ವತವಾಗಿ ನಿಲ್ಲಿಸಬೇಕು, ಹಾರ್ಮುಜನ್ನ ಈ ದಿಗ್ಬಂಧನವನ್ನು ತೆಗೆದು ಹಾಕಬೇಕು, ಈ 2 ಷರತ್ತುಗಳನ್ನು ಒಪ್ಪಿದ್ರೆ 3ನೇ ಷರತ್ತು ಪರಮಾಣು ವಿಚಾರದಲ್ಲಿ ನಾವು ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ರು. ನೋ ಅಂತ ಹೇಳಿದ್ರು. ಇದೀಗ ಅವರು ಬಹು ಹಂತದ ಶಾಂತಿ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ತೈಲ ರಫ್ತಿನ ಮೇಲೆ ನಿರ್ಬಂಧವನ್ನು ತೆರವುಗೊಳಿಸೋದಕ್ಕೆ ಇರಾನ್ ಮೊದಲ ಬೇಡಿಕೆ. ಯಾಕಂದ್ರೆ ಆರ್ಥಿಕವಾಗಿ ದೊಡ್ಡ ಹೊಡೆತಾರೆ ಅವರಿಗೆ. ಪ್ರತಿನಿತ್ಯವೂ ಕೂಡ ಮೊನ್ನೆ ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಪೈಪ್ಲೈನ್ಗಳ ಸ್ಫೋಟ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ಉತ್ಪಾದನೆ ಆಗುವಂಥ ತೈಲವನ್ನು ಸಂಗ್ರಹ ಮಾಡೋದಕ್ಕೆ ಸಂಗ್ರಹಗಾರಗಳಿಲ್ಲ, ಎಲ್ಲವೂ ಭರ್ತಿಯಾಗಿದೆ. ಇದರ ಭಾಗವಾಗಿ ಏನು ಮಾಡ್ತಿದ್ದಾರೆ, ಅನೇಕ ಹಡಗುಗಳನ್ನು ಹಾರ್ಮುಜ್ನಲ್ಲಿ ತೇಲಾಡಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತೈಲ ತುಂಬಿದ ಅಂತ ಹಡಗುಗಳನ್ನು ಹಾರ್ಮುಜ್ನಲ್ಲಿ ತೇಲಾಡಿಸೋದು, ಯುದ್ಧ ಮುಗಿದ ಮೇಲೆ, ಈ ದಿಗ್ಬಂಧನ ತೆರವಾದ ಮೇಲೆ ಬೇರೆ ದೇಶಗಳಿಗೆ ಕಳಿಸೋದು ಅಂತ. ಒಂದೇ ಒಂದು ಹಡಗುಗಳು ಕೂಡ ಹೋಗೋದಕ್ಕೆ ಇದೆ ಡೊನಾಲ್ಡ್ ಟ್ರಂಪ್ ಬಿಡ್ತಾ ಇರಲಿಲ್ಲ. ಹೀಗಾಗಿ ನಿರ್ಬಂಧವನ್ನು ತೆರವುಗೊಳಿಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ನಿರ್ಬಂಧವನ್ನು ಸಡಿಲಿಕೆ ಮಾಡಿದರೆ ಮಾತ್ರ ನಾವು ಅಣ್ವಸ್ತ್ರ ಮಾತುಕತೆಗೆ ಸಿದ್ಧ ಅಂತ ಮೊನ್ನೆಯೂ ಕೂಡ ಇದೇ ಬೇಡಿಕೆಯನ್ನು ಇಟ್ಟಿದ್ರು ಅವರು. ಅಂದರೆ ಯುರೇನಿಯಂ ಅನ್ನು ಬೇರೆ ದೇಶಕ್ಕೆ ಹಸ್ತಾಂತರ ಮಾಡಬೇಕು, ಮುಂದಿನ 20 ವರ್ಷಗಳ ಕಾಲ ಅಣ್ವಸ್ತ್ರ ತಯಾರಿಕೆಗೆ ಯಾವುದೇ ಕಾರಣಕ್ಕೂ ಇರಾನ್ ಮುಂದಾಗಬಾರ್ದು ಅನ್ನುವಂಥ ಅಮೆರಿಕದ ಬೇಡಿಕೆ ಏನಿದೆ, ಆ ಬೇಡಿಕೆಯನ್ನು ನಾವು ಆಲೋಚನೆ ಮಾಡ್ತೀವಿ, ಬಟ್ ಇದನ್ನು ತೆರವು ಮಾಡಿ ಅಂತ. ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಬಿಟ್ಟುಕೊಡೋದಕ್ಕೆ ಇರಾನ್ ಇದೀಗ ನಕಾರ ವ್ಯಕ್ತಪಡಿಸ್ತಾ ಇದೆ. ಇದು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಮಾತುಕತೆ ಆದಾಗಲೂ ಕೂಡ ಇದೇ ಪ್ರಸ್ತಾವನೆ. ಅಂದರೆ ಇರಾನ್ನವರು ಹೇಳಿದ್ರು, ನಾವು ಕೊಟ್ಟಂಥ ಪ್ರಸ್ತಾವನೆಯನ್ನು 1ನೇ ಇದ್ದದ್ದನ್ನು 10ನೇಗೆ ಮಾಡಿದ್ದಾರೆ, 10 ಇದ್ದದ್ದನ್ನು 1ನೇಗೆ ಮಾಡಿದ್ದಾರೆ, ಹೀಗಾಗಿ ಅವ್ರು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಈಗ ಅವರು ಹೇಳ್ತಾ ಇದ್ದಾರೆ, ತೆರವುಗೊಳಿಸೋದು ಅದಾದ ನಂತರ ನಾವು ಯುರೇನಿಯಂ ಬಗ್ಗೆ ಮಾತನಾಡ್ತೀವಿ ಅಂತ. ಇದು 2 ದೇಶಗಳ ನಡುವಿನ ಬಿಕ್ಕಟ್ಟಾಯಿತು. ಆದರೆ ಇವೆಲ್ಲದರ ಪರಿಣಾಮವಾಗಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ. ಬ್ಯಾರೆಲ್ಗೆ $126, ಜಗತ್ತು ತಲ್ಲಣ ಆಗ್ತಾ ಇರೋದು. $1 ಅಂದರೆ ಒಂದು ಬ್ಯಾರೆಲ್ ಕಚ್ಚಾ ತೈಲದ ದರ $126 ಗಗನಕ್ಕೇರ್ತಾ ಇದೆ. ಹಾರ್ಮುಜ್ ಬಂದಾಗಿದ್ದರಿಂದ 25% ತೈಲ ಸಾಗಾಣಿಕೆಗೆ ಬ್ರೇಕ್ ಆಗಿದೆ. ಅನೇಕ ಜನ ಈ ಸಿಬ್ಬಂದಿಗಳು, ನಾನು ಮೊನ್ನೆಯೂ ಕೂಡ ಹೇಳಿದ್ದೆ, ಬೇರೆ ಬೇರೆ ದೇಶಗಳ ಧ್ವಜವನ್ನು ಹೊಂದಿರುವಂತಹ ಈ ಹಡಗುಗಳೇನಿದೆ ಅವೆಲ್ಲವೂ ಕೂಡ ಹಾರ್ಮುಜ್ನಲ್ಲಿ ಸುತ್ತುವರಿತಾ ಇದೆ. ಇದರ ಭಾಗವಾಗಿ ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಆಹಾರ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊನ್ನೆ ಇರಾನ್ನ ಏಪ್ರಿಲ್ 19ನೇ ತಾರೀಕಿಗೆ ಒಂದು ಹಡಗನ್ನು ಕೂಡ ಅಮೆರಿಕಾದವರು ವಶಪಡಿಸಿಕೊಳ್ಳುವ ಮುಖಾಂತರ ಅದನ್ನು ಹೊಡೆದುರುಳಿಸುವ ಪ್ರಯತ್ನವನ್ನು ಮಾಡಿದ್ರು. ಇವೆಲ್ಲದರ ಭಾಗವಾಗಿ ಏನಾಗುತ್ತೆ, ಕಚ್ಚಾ ತೈಲದ ದರ ಏರಿಕೆ ಆದರೆ ಅಮೆರಿಕಾಗೆ ಅದು ಲಾಭ ಅಂತ ಇರಾನ್ ಅವರು ಹೇಳ್ತಾ ಇರೋದು. ನಾನು ನಿನ್ನೆ ಇದನ್ನು ಹೇಳಿದೆ, ಅಮೆರಿಕ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಪೂರೈಕೆ ಉತ್ಪಾದನೆ ಮಾಡ್ತಾ ಇರುವಂತಹ ದೇಶ, ಅವರಿಗೆ ದರ ಏರಿಕೆ ಆಗೋದು ಬೇಕಾಗಿದೆ. ಇದೇ ಕಾರಣಕ್ಕಾಗಿ ಯುದ್ಧವನ್ನು ಮುಂದುವರಿಸ್ತಿದ್ದಾರೆ ಅಂತ ಇರಾನ್ ಅವರು ಹೇಳಿದರು. ಇದೇ ಕಾರಣಕ್ಕಾಗಿಯೇ ಇಂಥದ್ದೊಂದು ಬೆಳವಣಿಗೆಗಳಾಗ್ತಿದೆಯಾ, ಇದು ಒಂದು ವೇಳೆ ಮುಂದುವರೆದರೆ ಭಾರತದ ಕಚ್ಚಾ ತೈಲ ಅಥವಾ ಭಾರತ, ನಾನು ಮೊನ್ನೆ ಹೇಳಿದೆ, $1 ಏರಿಕೆ ಆದರೆ ಭಾರತ ಅದನ್ನು ಆಮದು ಮಾಡಿಕೊಳ್ಳುವಂತಹ ಪ್ರಮಾಣ 19,000 ಕೋಟಿ ರೂಪಾಯಿ ಜಾಸ್ತಿ ಆಗುತ್ತೆ. ಆ 19,000 ಕೋಟಿ ರೂಪಾಯಿ ಜಾಸ್ತಿ ಆದರೆ ಭಾರತದಲ್ಲಿ ಬೆಲೆಗಳು ಸ್ಥಿರವಾಗಿರುತ್ತಾ? ಇವತ್ತು ಸ್ಥಿರವಾಗಿ ಏನೋ ಇರಬಹುದು, ಆದರೆ ನಾಳೆ ಬೆಲೆಗಳು ಏನಾಗ್ಬೋದು, ಮತ್ತೆ ಗಗನಕ್ಕೆ ಏರುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದರ ಜೊತೆಗೆ ಭಾರತ ಸರ್ಕಾರ ಇತ್ತೀಚೆಗಷ್ಟೇ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಮಾಡಿದೆ. ಅದಾದ ನಂತರ ಈ ಮಳೆಗಾಲ ಆದ ನಂತರ ಯುರೇನಿಯಂ ಬೇಕಾಗುತ್ತೆ, ರಸಗೊಬ್ಬರಗಳು ಬೇಕಾಗುತ್ತೆ. ಆ ರಸಗೊಬ್ಬರ ಎಲ್ಲವೂ ಕೂಡ ಮಧ್ಯಪ್ರಾಚ್ಯದ ಮೇಲೆ ನಾವು ಡಿಪೆಂಡೆನ್ಸಿ ಜಾಸ್ತಿ ಆಗಿದ್ದೀವಿ, ಯುರೇನಿಯಂ ಮೇಲೆ ಮಧ್ಯಪ್ರಾಚ್ಯಗಳ ಮೇಲೆ ನಾವು ಜಾಸ್ತಿ ಡಿಪೆಂಡೆನ್ಸಿ ಇದ್ದೀವಿ. ಈ ಎಲ್ಲ ಸಮಸ್ಯೆಗಳು ಒನ್ಸ್ ಅಗೇನ್ ಮತ್ತೊಮ್ಮೆ ಈ ಹಾರ್ಮುಜ್ನ ಈ ಎಲ್ಲ ದಿಗ್ಬಂಧನಗಳು ಅಮೆರಿಕ ಮತ್ತು ಇರಾನ್ನ ಪ್ರಹಸನದ ನಡುವೆ ಆಗುತ್ತೆ. ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಕಾದ್ ನೋಡೋಣ.